ಹುಮ್ನಾಬಾದ್ ಪಟ್ಟಣದಲ್ಲಿ ಭವ್ಯವಾಗಿ ಜರುಗಿದ ರಾಮನವಮಿಯ ಶೋಭಾಯಾತ್ರೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದಲ್ಲಿ ಭವ್ಯವಾಗಿ ಜರುಗಿದ ಶ್ರೀರಾಮನವಮಿಯ ಮೆರವಣಿಗೆ ಹುಮ್ನಾಬಾದ್ನ ಆರಾಧ್ಯ ಕುಲದೇವರಾದ ಶ್ರೀ ವೀರಭದ್ರ ಮಹಾಸ್ವಾಮಿಯ ದೇವಾಲಯದಿಂದ ಪ್ರಾರಂಭವಾದ ಭವ್ಯವಾದ ಮೆರವಣಿಗೆಯು ಬಸವೇಶ್ವರ ವೃತ್ತ, ಬಾಲಾಜಿ ಮಂದಿರ, ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತ, ಅಂಬೇಡ್ಕರ್ ವೃತ್ತ ಮೂಲಕವಾಗಿ ಅಗ್ನಿಕುಂಡದವರೆಗೂ ಭವ್ಯವಾಗಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್, ಶಾಸಕ ಸಿದ್ದು ಪಾಟೀಲ್, ವಿಧಾನ ಪರಿಷತ್ನ ಸದಸ್ಯರಾದ ಡಾ ಚಂದ್ರಶೇಖರ್ ಪಾಟೀಲ್ ಹಾಗೂ ಭೀಮರಾವ್ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಡಿಜೆ ಹಾಡಿಗೆ ಸಖತ್ ಡ್ಯಾನ್ಸ್ ಮಾಡಿದರು. ಅಲ್ಲವೇ ಮುಖಂಡ ಅಮನ್ ಖಾನ್ ವತಿಯಿಂದ ಬಾಳೆಹಣ್ಣು, ನೀರು, ಮಜ್ಜಿಗೆ ರಾಮನವಮಿಯಲ್ಲಿ ಹಂಚಿ ಭಾವೈಕ್ಯತೆಯ ಸಂದೇಶವನ್ನ ಸಾರಿದರು. ಅಲ್ಲದೆ ಪುರಸಭೆ ಸದಸ್ಯ ಜೆಡಿಎಸ್ ಮುಖಂಡ ವೀರೇಶ್ ಸಿಗಿ ಕ್ರೈನ್ ಮೂಲಕ ಹಾರವನ್ನ ಹಾಕಿದರು. ನಂತರವಾಗಿ ಹಿರೇಮಠ ಮಠದ ಹತ್ತಿರ ಶುಭ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರು ಶ್ರೀರಾಮನ ಭವ್ಯವಾದ ಮೂರ್ತಿಗೆ ವಿಶೇಷವಾದ ಪೂಜೆಯನ್ನ ಸಲ್ಲಿಸಿದರು. ನಂತರ ಜಿಟಿಪೇಟಿ ಬಳಿ ಪ್ರಾರಂಭವಾಯಿತು. ಯುವಕರು ಡೋಂಟ್ ಕೇರ್ ಎಂಬಂತೆ ಡಿಜೆ ಹಾಡಿಗೆ ಸ್ಟೆಪ್ ಹಾಕುತ್ತಾ ಮುಂದೆ ಸಾಗಿದರು. ಸುಮಾರು 5,000ಕ್ಕಿಂತಲೂ ಹೆಚ್ಚಿನ ಸಂಖ್ಯೆ ಯುವಕರ ದಂಡು ಹುಮ್ನಾಬಾದ್ನ ರಾಮನವಮಿಯಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮದ ಉದ್ದಕ್ಕೂ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಗೂ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಸಿಬ್ಬಂದಿಯವರು ನೋಡಿಕೊಂಡರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸಂತೋಷ ಯಾಕಿದೆ ಅಂತಂದ್ರೆ ಹುಮ್ನಾಬಾದ್ ನಗರದಲ್ಲಿ ಶ್ರೀರಾಮನ ಜಯಂತಿ ಉತ್ಸವ ನೋಡ್ತಾ ಇದ್ದರೆ ಬಹಳ ಸಂತೋಷ ಅನಿಸ್ತಾ ಇದೆ. ನಿಜಕ್ಕೂ ನಾನು ಹುಮ್ನಾಬಾದ್ ಸಮಸ್ತ ಎಲ್ಲ ಯುವಕರಿಗೆ ಒಂದು ಉತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಯುವಕರ ಶಕ್ತಿ ಎಲ್ಲಾದ್ರೂ ಉಳಿದು ಅಂದ್ರೆ ನಮ್ಮ ಹುಮ್ನಾಬಾದ್ ನಗರದ ಉಳಿದು ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಹುಮ್ನಾಬಾದ್ ನಗರದ ಎಲ್ಲರಿಗೂ ಎಲ್ಲಾ ಜಾತಿ ಮತ ಪಂಥ ಎಲ್ಲ ಬಿಟ್ಟು ಹಿಂದೂ ಎಂಬ ಒಂದು ಭಾವನೆ ಸೇರಿ ಒಂದು ಹಬ್ಬ ಆಚರಣೆ ಮಾಡಿದ್ದು ನಮಗೊಂದು ಸಂತೋಷ ತಂದಿದೆ. ರಾಮನವಮಿ ನಿಮಿತ್ತವಾಗಿ ಸಮಸ್ತ ಎಲ್ಲರ ಬಾಳು ಬಂಗಾರವಾಗಲಿ. ಇವತ್ತು ನೋಡ್ತಾ ಇದ್ದ ಸುಮಾರು 2,000ಕ್ಕಿಂತ 3,000ಕ್ಕಿಂತ ಮೇಲೂ ಯುವಕರು ಕೂಡ ಹಿಂದೂ ಜಾಗೃತ ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದು ನಮ್ಮೆಲ್ಲರೊಂದು ಸುದೈವ ಅಂತ ನಾವಂತೂ ಭಾವಿಸ್ತೀವಿ. ಪ್ರತಿಯೊಬ್ಬರ ಹಿಂದೂ ಕರ್ತವ್ಯ ಒಂದು ಏನಂದ್ರೆ ರಾಮನ ಆದರ್ಶಗಳು ನಮ್ಮ ಜೀವನದಲ್ಲಿ ಪಾಲನೆ ಮಾಡಿ ರಾಮನ ತತ್ವಗಳನ್ನು ನಾವೆಲ್ಲರೂ ಕೂಡ ನಡೆಯೋಣ ಎಂಬ ಮಾತನ್ನು ಹೇಳೋದ್ರ ಮೂಲಕ ಇರುವಂತ ಎಲ್ಲಾ ಜನರಿಗೂ ಹಾಗೂ ಹುಮ್ನಾಬಾದ್ ಸದ್ಭಕ್ತರಿಗೂ ರಾಮನವಮಿ ಹಾರ್ದಿಕ ಶುಭಾಶಯಗಳು. ಹುಮ್ನಾಬಾದ್ ನಗರದ ಎಲ್ಲಾ ಯುವಕರಿಗೆ ನನ್ನ ಕಡೆಯಿಂದ ಉತ್ಪೂರ್ವಕ ಅಭಿನಂದನೆಗಳು. ವಿಶೇಷವಾಗಿ ಉತ್ಸವ ಸಮಿತಿ ಎಲ್ಲ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಎಲ್ಲ ನಮ್ಮ ಬಾಲಾಜಿ ಮಂದಿರ ಕಾರ್ಯಕರ್ತರಿಗೆ ಉತ್ಪೂರ್ವಕ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಎಲ್ಲರೂ ಕೂಡ 5 ಸಲ ಜಯಘೋಷ बोलो सियापति राजा रामचंद्र की राम लक्ष्मण जानकी राम लक्ष्मण जानकी अयोध्या नगरी सियापति राजा रामचंद्र की ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.